explain the mechanism involved in the conversion of ethanol to ethene. ಈಥೀನ್ಗೆ ಇಥನಾಲಿಂದ ಈಥೀನಿಗೆ ಹೇಗೆ ಕನ್ವರ್ಟ್ ಮಾಡ್ತೀರಾ, ಅಥವಾ ರೈಟ್ 3 steps involved in the mechanism of acidic catalyzed dehydration of ethanol to ethene. ಎಲ್ಲ ಕಡೆ ಈಥೀನ್ ಆಗಬೇಕು, ಸಾರಿ ಇದನ್ನು ಒಂದು ಕರೆಕ್ಷನ್ ಮಾಡ್ಕೊಳ್ಳಿ, ಈಥೇನ್ ಅಲ್ಲ, ಎಲ್ಲ ಕಡೆ ಈಥೀನ್ ಆಗಬೇಕಿದು. ಸೊ ಇಥೆನಾಲಿಂದ ಈಥೀನ್ ಕನ್ವರ್ಷನ್ ಹೇಗೆ ಮಾಡ್ತೀರಾ? ಇದಕ್ಕೆ 3 ಟೈಪಲ್ಲಿ ಕ್ವೆಶನ್ಸ್ ಬರ್ಬೋದು, ಎಲ್ಲಾನು ಕರೆಕ್ಟ್ ಆಗಿದೆ. ಇದು ಕ್ವೆಶನ್ ನೋಡ್ಕೊಳ್ಳಿ, ಎಷ್ಟು ಕೇಳ್ತಾರೆ ಅಷ್ಟೇ. ಒಂದೊಂದ್ಸತಿ ಬರೀ ರಿಯಾಕ್ಷನ್ ಮಾತ್ರ ಕೇಳ್ಬೋದು, 3 ಸ್ಟೆಪ್ಪನ್ನು ಮಾತ್ರ ಕೇಳ್ಬೋದು, ಅಥವಾ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಎಲ್ಲ ಕೇಳಿದ್ರು ಒಂದೇ ರೀತಿ ಆನ್ಸರನ್ನು ಬರೀಬೇಕು. ಸೊ ವಿ ಸ್ಟಾರ್ಟ್ ವಿತ್ ಇಥನಾಲ್. ಮೇನ್ ರಿಯಾಕ್ಷನ್ ಈ ಥರ ಇರುತ್ತೆ. ಇಥನಾಲ್ ಇದೆ, ಇದನ್ನು ನಾವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಹಾಕ್ತೀವಿ. ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಗುಡ್ ಡಿಹೈಡ್ರೇಟಿಂಗ್ ಏಜೆಂಟ್, ವಾಟರನ್ನು ರಿಮೂವ್ ಮಾಡುತ್ತೆ. ಆ್ಯಂಡ್ ದ ರಿಯಾಕ್ಷನ್ ಹ್ಯಾಪನ್ಸ್ ಅಟ್ 170 ಡಿಗ್ರಿ ಸೆಲ್ಸಿಯಸ್. ವಾಟ್ ಯು ಗೆಟ್? ಯು ಎಂಡ್ ಅಪ್ ವಿತ್ ಈಥೀನ್. ಈಥೀನ್ ಸಿಗುತ್ತೆ, ಡಬಲ್ ಬಾಂಡೆಡ್ ಕಂಪೌಂಡು. ಅದ್ರ ಜೊತೆನಲ್ಲಿ ಸೈಡ್ ಪ್ರಾಡಕ್ಟ್ ಆಗಿ ವಾಟರ್ ಬರುತ್ತೆ. ಇದು ಮೈನ್ ರಿಯಾಕ್ಷನ್, ವಿ ನೀಡ್ ನಾಟ್ ರೈಟ್ ಇಟ್. ಬಟ್ ಮೆಕ್ಯಾನಿಸಮ್ ಬರೀತಾ ಈ ರಿಯಾಕ್ಷನು 3 ಸ್ಟೆಪ್ಸಲ್ಲಿ ಕಂಟಿನ್ಯೂ ಆಗುತ್ತೆ. 3 ಮೇಜರ್ ಸ್ಟೆಪ್ಸ್ ಇದಾವೆ. ಸೊ ವಾಟ್ ಆರ್ ದೋಸ್ ಸ್ಟೆಪ್ಸ್? ವಿಲ್ ಸಿ ದ್ಯಾಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಸ್ಟೆಪ್ 1, ಪ್ರೊಟೋನೇಷನ್ ಆಫ್ ಆಲ್ಕೋಹಾಲ್. ಆಲ್ಕೋಹಾಲ್ ಇದೆ ಸ್ಟಾರ್ಟಿಂಗ್ ಮೆಟೀರಿಯಲ್ಲು, ಅದನ್ನು ಪ್ರೊಟೋನೇಟ್ ಮಾಡ್ತೀರಾ. ಫ್ರಮ್ ವೇರ್ ಡು ಯು ಗೆಟ್ ದ ಪ್ರೋಟಾನ್? ಫ್ರಮ್ ದಿ ಆಸಿಡ್. ಸೊ CH3 CH2OH, this is ethanol, CH3 CH2OH. The O contains lone pair of electron. So hydrogen H plus ಇದು acid ಇಂದ ಬರುತ್ತೆ, and the reaction will be faster. Lone pair of electron, see the arrow, it is going from O to H, it is not the reverse way ಬರಿಬಾರ್ದು. CH3 CH2, OH ಆಲ್ರೆಡಿ ಇತ್ತು, ಅದಕ್ಕೆ ಒಂದು H ಅನ್ನು ಆ್ಯಡ್ ಮಾಡಿದ್ದೀರಾ, ಸೊ ಇದು OH2 ಆಗುತ್ತೆ. ಲೋನ್ ಪೇರ್ ಆಫ್ ಇಲೆಕ್ಟ್ರಾನ್ ಅನ್ನು ಬಾಂಡ್ ಫಾರ್ಮ್ ಮಾಡೋಕ್ಕೆ ಆಕ್ಸಿಜನ್ ಡೊನೇಟ್ ಮಾಡಿದೆ, ಸೊ ಪ್ಲಸ್ ಚಾರ್ಜ್ ಬರುತ್ತೆ ಆಕ್ಸಿಜನ್ ಮೇಲೆ. ನೀವು ಪ್ರೊಟೋನೇಟ್ ಮಾಡಿದ್ದೀರಾ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಪ್ರೊಟೋನೇಟೆಡ್ ಆಲ್ಕೋಹಾಲ್. ದಿಸ್ ಇಸ್ ಸ್ಟೆಪ್ 1. ಸ್ಟೆಪ್ 2, ಆಕ್ಸಿಜನ್ ಜನರಲಿ ಇಲೆಕ್ಟ್ರೋನೆಗೆಟಿವ್ ಆಗಿರುತ್ತೆ. ನೀವು ಇಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಮೇಲೆ ಪಾಸಿಟಿವ್ ಚಾರ್ಜ್ ಕೊಟ್ಟರೆ ದಿಸ್ ವಿಲ್ ಬಿ ಅನ್ಸ್ಟೇಬಲ್. ಸೊ ಇದೇನು ಮಾಡುತ್ತೆ? ಇದರಿಂದ ಒಂದು ವಾಟರ್ ಮಾಲಿಕ್ಯೂಲ್ ಲಾಸ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಲಾಸ್ ಆದರೆ ಏನು ಬರುತ್ತೆ ನಿಮಗೆ? ಒಂದು ಕಾರ್ಬೋಕ್ಯಾಟಯಾನ್ ಜನರೇಟ್ ಆಗುತ್ತೆ. ಸೊ ದ ಸೆಕೆಂಡ್ ಸ್ಟೆಪ್ ಇಸ್ ಜನರೇಷನ್ ಆಫ್ ಕಾರ್ಬೋಕ್ಯಾಟಯಾನ್. ಇವಾಗ ಯು ಟೇಕ್ ದ ಸೇಮ್ ಮಾಲಿಕ್ಯೂಲ್, ಪ್ರಿವಿಯಸ್ ರಿಯಾಕ್ಷನಲ್ಲಿ ಏನು ಮಾಲಿಕ್ಯೂಲ್ ಇತ್ತು ಅದನ್ನು ತಗೊಳ್ಳಿ, ಪ್ಲಸ್ ಚಾರ್ಜ್ ಇದೆ, ಇದು ಸ್ಲೋ ಆಗುತ್ತೆ ಈ ಮೆಕ್ಯಾನಿಸಮು, ಈ ಸ್ಟೆಪ್ಪು. ಈ ಬಾಂಡಲ್ಲಿರೋ ಇಲೆಕ್ಟ್ರಾನು ವಾಟರಿಗೆ ಶಿಫ್ಟ್ ಆಗುತ್ತೆ, OH2 ಪ್ಲಸ್ಗೆ ಶಿಫ್ಟ್ ಆಗುತ್ತೆ. ಆಸ್ ಎ ರಿಸಲ್ಟ್ CH3 CH2, ಈ ಬಾಂಡಲ್ಲಿ 2 ಇಲೆಕ್ಟ್ರಾನ್ ಇತ್ತು, ಒಂದು ಕಾರ್ಬನ್ದಾಗಿತ್ತು, ಇನ್ನೊಂದು ಆಕ್ಸಿಜನ್ದಾಗಿತ್ತು, ಎರಡನ್ನ ಕೂಡ O ಮೇಲೆ ಶಿಫ್ಟ್ ಮಾಡಿದ್ದೀವಿ. ಸೊ ಒಂದು ಪಾಸಿಟಿವ್ ಚಾರ್ಜು C ಮೇಲೆ ಬರುತ್ತೆ ಪ್ಲಸ್ ವಾಟರ್. ಇವಾಗ ಥರ್ಡ್ ಸ್ಟೆಪ್, ದಿಸ್ ಇಸ್ ಕಾಲ್ಡ್ ಆಸ್ ಕಾರ್ಬೋಕ್ಯಾಟಯಾನ್. ವಾಟ್ ಇಸ್ ಕಾರ್ಬೋಕ್ಯಾಟಯಾನ್? ಇಟ್ ಈಸ್ ಅ ಕಾರ್ಬನ್ ಬೇರಿಂಗ್ a positive charge. ಒಂದು ಕಾರ್ಬನ್ಗೆ ಪಾಸಿಟಿವ್ ಚಾರ್ಜ್ ಇದ್ರೆ we call it as carbocation. This third step is elimination of a proton. ಈ ಕಾರ್ಬೋಕ್ಯಾಟಯಾನ್ ಇಂದ ಒಂದು ಪ್ರೋಟಾನ್ ರಿಮೂವ್ ಆಗುತ್ತೆ. ಈ ಕಾರ್ಬೋಕ್ಯಾಟಯಾನ್ ಅನ್ನು ಬಿಡಿಸ್ಬಿಟ್ಟು ಬರೆಯೋಣ ಇವಾಗ. CH with a plus charge. ಹೇಗೆ ರಿಮೂವ್ ಆಗುತ್ತೆ? ಇಲ್ಲಿ H ಪ್ಲಸ್ ಯಾವ್ದು ಕೊಟ್ಟಿತ್ತು? H2SO4 ಕೊಟ್ಟಿತ್ತು. H2SO4 H ಪ್ಲಸ್ ಅನ್ನು ಕೊಟ್ಟರೆ ಏನು ಉಳಿಯುತ್ತೆ? HSO4 ಮೈನಸ್ ಉಳಿಯುತ್ತೆ. ಆ HSO4 ಮೈನಸ್ ಬಂದು ಈ ಹೈಡ್ರೋಜನ್ನ ತಗೊಳುತ್ತೆ. ಈ ಹೈಡ್ರೋಜನ್ನು ಹೋದಾಗ HSO4 ಮೈನಸ್ ಬಂದು ಈ ಹೈಡ್ರೋಜನ್ ಅನ್ನು ತಗೊಂಡಾಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಹೈಡ್ರೋಜನ್ ಹೋಗುತ್ತೆ, ಹೈಡ್ರೋಜನ್ ಜೊತೆ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಯು ಎಂಡ್ ಅಪ್ ವಿತ್ CH ಡಬಲ್ ಬಾಂಡ್ CH2. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಈಥೀನ್. ಈ 3 ಸ್ಟೆಪ್ಸನ್ನು ಬರೀಬೇಕು. ಇನ್ ಕೇಸ್ ಎಕ್ಸಾಮಲ್ಲಿ ಎಲ್ಲೆಲ್ಲ ಮಿಸ್ಟೇಕ್ ಆಗುತ್ತೆ ಅಂದರೆ, ಒಂದು ಪಾಸಿಟಿವ್ ಚಾರ್ಜ್ ತೋರಿಸಲಿ, ಇನ್ನೊಂದು ಆ್ಯರೋ ತೋರಿಸಲಿ, ಈ ಎರಡನ್ನ ನೆನ್ಪಿಟ್ಕೊಳ್ಳಿ.